ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ಫ್ರೈಡೇ, ನಾಳೆ ಸ್ಯಾಟರ್ಡೇ ಶಿವರಾತ್ರಿ ಹಬ್ಬ ಇದೆ. ಶಿವರಾತ್ರಿ ಹಬ್ಬಕ್ಕೆ ಒಂದು ದಿನ ಮುಂಚೆ ಇದು. ಸೊ ಬಟ್ಟೆಗಳೆಲ್ಲ ಒಗೆಯೋದಕ್ಕೆ ಹಾಕಿದ್ದೆ. ಕೆಳಗಡೆ ಸರಿಯಾಗಿ ಬಿಸಿಲು ಬರಲ್ಲ, ಅದರಿಂದ ಈ ಬಟ್ಟೆ ಒಣಗಾಕೋ ಸ್ಟ್ಯಾಂಡನ್ನು ಮೇಲೆ ಟೆರೆಸ್ ಮೇಲೆ ತಂದು ಇಟ್ಟಿದ್ದೀನಿ ಬಿಸಿಲಿಗೆ, ಬೇಗ ಡ್ರೈ ಆಗಲಿ ಅಂತ. ಸೊ ಇಷ್ಟು ಅರ್ಜೆಂಟಾಗಿ ಬಟ್ಟೆ ಡ್ರೈ ಯಾಕೆ ಆಗಬೇಕು ಅಂತ ಹೇಳಿದ್ರೆ, ರಾತ್ರಿ ಊರಿಗೆ ಹೊರಟಿದ್ದೀವಿ, ಅಂದರೆ ಮಿನಿ ಟೂರ್ ಅಂತ ಹೇಳ್ಬೋದು. ಸ್ವಲ್ಪ ಬಟ್ಟೆಗಳು ಹೊಸದು ಇತ್ತು, ಹಳೆದು ಇತ್ತು, ವಾಶ್ ಮಾಡಿರಲಿಲ್ಲ. ಕೆಲವೊಂದು ಬಟ್ಟೆಗಳು ಅರ್ಜೆಂಟ್ ಇತ್ತು, ಬೇಗ ಒಣಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಬಟ್ಟೆ ಒಣಗಾಕೋ ಸ್ಟ್ಯಾಂಡನ್ನು ಮೇಲೆ ತಂದಿಟ್ಕೊಂಡು ಬಟ್ಟೆಗಳೆಲ್ಲ ಬೇಗ ಬೇಗ ಡ್ರೈ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ. ಇದು ಬೆಳಗಿನ ಜಾವ 7 ಗಂಟೆಗೆ. ನಾನಿವತ್ತು ಬೆಳಗಿನ ಜಾವ 5 ಗಂಟೆಗೆ ಎದ್ದು ನನ್ನ ಎಕ್ಸಸೈಸನ್ನು ಮುಗಿಸಿದ್ದೀನಿ. ಇವತ್ತಿನ ಫಿಟ್ ಅವರ್ ಮುಗ್ದಿದೆ. ಅದಾದಮೇಲೆ ಇನ್ನೂ ಸ್ವಲ್ಪ ಟೈಮ್ ಇರುತ್ತಲ್ವ, ಆ ಟೈಮಲ್ಲಿ ಬೇಗ ಬೇಗ ಮನೆ ಕೆಲಸಗಳನ್ನು ಮುಗಿಸ್ತಾ ಇದ್ದೀನಿ. ನೋಡಿ, ಬೆಳಗ್ಗೆ ಬೇಗ ಎದ್ದೇಳುವಂಥ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಹೆಲ್ತಿ ಆಗಿರ್ತೀವಿ. ಬೆಳಗ್ಗೆ ಸಿಗುವಂಥ ಫ್ರೆಶ್ ಏರನ್ನು ತೊಗೊಂಡ್ರೆ ಒಳ್ಳೆಯದು ನಮಗೆ. ಎಕ್ಸಸೈಸ್ ಮಾಡ್ದಂಗೆ ಆಗುತ್ತೆ. ಹಾಗೆ ಜೊತೆಗೆ ಮನೆ ಕೆಲಸ ಕೂಡ ಬೇಗ ಬೇಗ ಮುಗಿಯುತ್ತೆ. ನಾವು ಯಾವತ್ತಿನ ದಿನ ಲೇಟಾಗಿ ಎದ್ದಿರ್ತೀವೋ ಅವತ್ತೆಲ್ಲ ಫುಲ್ಲು ಡಲ್ಲಾಗಿರ್ತೀವಿ, ಸೋಂಬೇರಿ ಆಗಿರ್ತೀವಿ, ಮನೆ ಕೆಲಸ ಮುಗ್ದಿರಲ್ಲ, ಎಲ್ಲ ಎಷ್ಟೊಂದು ಕೆಲಸಗಳು ಪೆಂಡಿಂಗ್ ಉಳಿದಿರುತ್ತೆ. ಒಂದು ದಿನ ಬೇಗ ಎದ್ದು ನೋಡಿ 5 ಗಂಟೆಗೆ, ಅವತ್ತಿನ ದಿನ ಮನೆ ಕೆಲಸ ಎಲ್ಲ ಬೇಗ ಮುಗ್ದಿರುತ್ತೆ. ಹಾಗೆಯೇ ನಾವು ಎಕ್ಸ್ಟ್ರಾ ಎನರ್ಜೆಟಿಕ್ ಆಗಿ ಫೀಲ್ ಮಾಡ್ತಾ ಇರ್ತೀವಿ. ಒಂದ್ಸಲ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ. ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರಲ್ಲಿ ಯಾರಾದರೂ ಬೇಗ ಎದ್ದೇಳೋರು ಇದ್ದರೆ ದಯವಿಟ್ಟು ನಿಮ್ಮ ಎಕ್ಸ್ಪೀರಿಯನ್ಸನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಹಾಗೆಯೇ ಬೆಳಗಿನ ಜಾವ ನೀವು ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಅನ್ನೋದನ್ನ ತಿಳಿಸಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ಇವತ್ತು ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ತಾ ಇದ್ದೀನಿ. ಬಟ್ಟೆಗಳೆಲ್ಲ ಬೇಗ ಬೇಗ ಒಣಗಾಕಿದಾಯಿತು. ಅದು ಚೆನ್ನಾಗಿ ಒಣಗಿದ ಮೇಲೆ ಸ್ವಲ್ಪ ಯಾವ್ದು ಬೇಕೋ ಅದರಲ್ಲಿ ನೋಡಿ ಮಿಕ್ಕಿದ್ದು ಸ್ವಲ್ಪ ಪ್ಯಾಕ್ ಮಾಡಬೇಕಾಗಿದೆ. ಊರಿಗೆ ಇವತ್ತು ನೈಟ್ ಹೊರಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ತಮಿಳ್ನಾಡು ಕಡೆ ಯಾವುದಾದ್ರು ಒಂದು ಶಿವನ್ ಟೆಂಪಲ್, ನಾಳೆ ಶಿವರಾತ್ರಿ ಹಬ್ಬ ಇದೆಯಲ್ವಾ, ಸೊ ಶಿವರಾತ್ರಿ ಹಬ್ಬಕ್ಕೆ ಶಿವನ್ ಟೆಂಪಲ್, ಶಿವನ ದರ್ಶನ ಮಾಡಬೇಕು ಅಂತ. ಸೊ ಈ ಸತಿ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿದ್ದೀವಿ. ಪ್ರತಿ ವರ್ಷ ಶಿವರಾತ್ರಿ ಹಬ್ಬಕ್ಕೆ ಇಲ್ಲೇ ಓಂಕಾರೇಶ್ವರ ಟೆಂಪಲ್ ಇದೆ ರಾಜರಾಜೇಶ್ವರಿ ನಗರಲ್ಲಿ, ಸೊ ಅಲ್ಲಿಗೆ ಹೋಗ್ಬಿಡ್ತಿದ್ವಿ. ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿದ್ದೀವಿ. ಹಾಗೆಯೇ ಇವತ್ತು ರಾತ್ರಿ ಊರಿಗೆಲ್ಲ ಹೊರಡ್ತಾ ಇದ್ದೀವಲ್ವಾ, ಸೊ ಮನೆಯಲ್ಲಿ ಫ್ರೂಟ್ಸ್ ಎಲ್ಲ ಸ್ವಲ್ಪ ಖಾಲಿ ಆಗಿದೆ. ತಮಿಳ್ನಾಡು ಕಡೆ ತುಂಬ ಬಿಸಿಲಲ್ವಾ, ಸೊ ಇಲ್ಲಿಂದನೇ ಫ್ರೂಟ್ಸ್ ಎಲ್ಲ ಕ್ಯಾರಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನಾನೀಗ ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ನಲ್ಲಿ ಫ್ರೂಟ್ಸ್ ಎಲ್ಲ ಆರ್ಡರ್ ಹಾಕಿದ್ದೀನಿ. ಮೆಗಾ ಸೇವಿಂಗ್ಸ್ ಆಫರ್ ನಡೀತಾ ಇದೆ. ನನಗೆ ಒಳ್ಳೊಳ್ಳೆ ಡಿಸ್ಕೌಂಟ್ಸ್ ಕೂಡ ಸಿಕ್ಕಿದೆ, ಒಳ್ಳೆ ಆಫರ್ಸ್ ನಡೀತಿದೆ. ಸೊ ಇವಾಗ ಫ್ರೂಟ್ಸ್ ಎಲ್ಲ ತರಿಸಿ ಇಟ್ಟಿದ್ದೀನಿ, ಎಲ್ಲ ಪ್ಯಾಕ್ ಮಾಡ್ಕೋಬೇಕಾಗಿದೆ. ಅಡುಗೆ ಕೂಡ ಈಗ ಮಾಡಬೇಕಾಗಿದೆ. ನಿಮಗೊಂದು ಡಯಟ್ ದೋಸಾ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಈ ದೋಸಾ ನೀವು ಬೆಳಗ್ಗೆ ಅಥವಾ ಮಧ್ಯಾಹ್ನ ಊಟಕ್ಕೆ ಅಥವಾ ರಾತ್ರಿ ಡಿನ್ನರ್ಗೆ ನೀವು ಮಾಡ್ಕೋಬೋದು. ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟ್ನವರು ಈ ಥರ ವೆರೈಟೀಸ್ ಆಫ್ ಡಯಟ್ ದೋಸಾ ನೀವು ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ, ಫೈಬರ್ ರಿಚ್ ದೋಸಾ ಅಂತ ಹೇಳ್ಬೋದು. ಸೊ ಬನ್ನಿ ಇವಾಗ ಡಯಟ್ ದೋಸಾ ಹೇಗೆ ಮಾಡೋದು ನೋಡ್ಕೊಂಬಿಡೋಣ. ನನಗೂ ಕೂಡ ಹೊಟ್ಟೆ ಹಸಿವಾಗ್ತಿದೆ. ದೋಸೆ ಎಲ್ಲ ತಿಂದುಬಿಟ್ಟು ಈಗ ಪ್ಯಾಕಿಂಗ್ ಮಾಡ್ಕೋತೀನಿ. ಫ್ರೆಂಡ್ಸ್, ಇವತ್ತೊಂದು ಹೆಲ್ತಿ ದೋಸಾ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಮೆಂತ್ಯ ದೋಸೆ ಅಂತ ಕೂಡ ಹೇಳ್ತೀವಿ. ಇದು ಹೆಲ್ತಿ ದೋಸೆ ಯಾಕೆ ಅಂತ ಹೇಳಿದ್ರೆ, ಇದರಲ್ಲಿ ನಾನು ಮೊಳಕೆ ಬರೆಸಿರುವಂಥ ಮೆಂತ್ಯ ಕಾಳನ್ನು ಬಳಸ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದೆ, ಮೆಂತ್ಯ ಕಾಳು ಡಯಾಬಿಟಿಕ್ ಇರೋರಿಗೆ, BP ಪೇಷಂಟ್ಸ್ಗೆ ಎಲ್ಲರಿಗೂ ತುಂಬ ಒಳ್ಳೆಯದು. ಆ ಮೆಂತ್ಯ ಕಾಳಲ್ಲಿ ಮೊಳಕೆ ಬರೆಸಿರೋದಂದರೆ ಇನ್ನು ಡಬಲ್ ಅಷ್ಟೇ ಹೆಲ್ತಿ ಅಂತ ಹೇಳ್ಬೋದು. ಪ್ರತಿದಿನ ರಾತ್ರಿ ನಾನು 1 ಗ್ಲಾಸ್ ನೀರಲ್ಲಿ 1 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕಿ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ಬೆಳಗ್ಗೆ ಆ ನೀರನ್ನು ಸ್ಟ್ರೇನ್ ಮಾಡಿಬಿಟ್ಟು ಆ ಮೆಂತ್ಯ ನೀರನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿತೀನಿ. ಈ ಥರ ಮೆಂತ್ಯ ನೀರನ್ನು ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ಬಾಡಿಲಿರುವಂಥ ಎಕ್ಸಸ್ ಹೀಟನ್ನು ತೆಗೆದಾಕತ್ತೆ. ಹಾಗೆಯೇ 1-2 ಸ್ಪೂನಷ್ಟು ಮೊಳಕೆ ಬಂದಿರುವಂಥ ಹೆಸರು ಕಾಳು, ಅದನ್ನು ಕೂಡ ತಗೊತಾ ಇದ್ದೀನಿ. ಇದು ಮೆಂತ್ಯ ಕಾಳು ಏನಿದೆ ಮೊಳಕೆ ಬಂದಿರೋದು, ಇದು 3-4 ದಿನದ್ದು ಎಲ್ಲ ಒಟ್ಟಿಗೆ ಕಲೆಕ್ಟ್ ಮಾಡಿ ಫ್ರಿಜ್ನಲ್ಲಿ ಇಟ್ಟಿದ್ದೀನಿ. ಇವಾಗ ಅದೆಲ್ಲ ಸೇರಿಸಿ ಒಂದು ದಿನ ದೋಸೆ ಮಾಡ್ಕೋತೀನಿ. ಹಾಗೆಯೇ 1-2 ಟೇಬಲ್ ಸ್ಪೂನಷ್ಟು ಮೊಳಕೆ ಬಂದಿರುವಂಥ ಹೆಸರು ಕಾಳು, ಇದು ಕೂಡ ಹಾಕ್ಕೋತಾ ಇದ್ದೀನಿ. ಈಗ ಮೊಳಕೆ ಬಂದಿರುವಂಥ ಮೆಂತ್ಯ ಕಾಳು
ಹಾಗೆಯೇ ಮೊಳಕೆ ಬಂದಿರುವಂಥ ಹೆಸರು ಕಾಳು ಒಂದು ಮಿಕ್ಸಿ ಜಾರ್ಗೆ ಹಾಕಿದಾಗಿದೆ. ಇದ್ರ ಜೊತೆಗೆ ಇವಾಗ ಒಂದು ಸ್ಪೆಷಲ್ ಚಟ್ನಿ ಹಾಕ್ತಾಯಿದ್ದೀನಿ. ಈ ಚಟ್ನಿ ಹೇಗೆ ಮಾಡೋದು ಅಂತ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಹಾಗೆ 1 ಸ್ಪೂನಷ್ಟು ಎಣ್ಣೆ, ಇವಿಷ್ಟನ್ನು ಹಾಕಿ ಮಿಕ್ಸಿಲಿ ನೀರು ಹಾಕ್ದೇ ರುಬ್ಬಿ ಇಟ್ಕೊಂಡಿದ್ದೀನಿ. ಸೊ ಈ ಗ್ರೀನ್ ಪೇಸ್ಟಲ್ಲಿ ಇನ್ನೂ 2-3 ವೆರೈಟಿ ನಿಮಗೆ ರೆಸಿಪಿ ಹೇಗೆ ಮಾಡೋದು, ಹೇಗೆ ಬಳಕೆ ಮಾಡ್ಕೊಳ್ಳೋದು ತೋರಿಸ್ತೀನಿ ಅಂತ ಹೇಳಿದ್ನಲ್ವ. ಸೊ ಇದು ಕೂಡ ಒಂದು ರೆಸಿಪಿ. ನನ್ನ ವಿಡಿಯೋಗಳನ್ನು ತಪ್ಪಿಸ್ದಿರ ನೀವು ನೋಡ್ತಾ ಇದ್ದರೆ, ಫಾಲೋ ಮಾಡ್ತಿದ್ರೆ ನಿಮಗೆ ಕ್ಲೀನಾಗೆ ಅರ್ಥ ಆಗುತ್ತೆ. ಇವಾಗ ಒಂದು 2 ಸ್ಪೂನಷ್ಟು ಈ ಗ್ರೀನ್ ಚಟ್ನಿಯನ್ನು ಮಿಕ್ಸಿಗೆ ಹಾಕಿದ್ದೀನಿ. ಇದೆಲ್ಲ ಒಟ್ಟಿಗೆ ಇವಾಗ ರುಬ್ಕೊಳ್ಳೋಣ. ನೋಡಿ, ನೀರು ಹಾಕ್ದೇ ಈ ರೀತಿಯಾಗಿ ನುಣ್ಣಕ್ಕೆ ರುಬ್ಕೋಬೇಕು. ನೀರು ಹಾಕುವಂಥ ನೆಸೆಸಿಟಿ ಇಲ್ಲ. ಹಾಗೆಯೇ ಇದ್ರ ಜೊತೆಗೆ ಇಡ್ಲಿ ಹಿಟ್ಟು ಅಥವಾ ದೋಸೆ ಹಿಟ್ಟು ಯಾವುದಿರುತ್ತೋ ಮನೆಯಲ್ಲಿ ಅದೊಂದು ಸೌಟ್ನಷ್ಟು ಬಳಕೆ ಮಾಡ್ಕೋಬೇಕು. ಈಗ ನಂತರ ದೋಸೆ ಹಿಟ್ಟು ರೆಡಿಯಾಗಿದೆ. 1-2 ಸೌಟ್ನಷ್ಟು ಈ ದೋಸೆ ಹಿಟ್ಟನ್ನ ಇದೇ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಅಕಸ್ಮಾತ್ ನಿಮ್ಮ ಹತ್ರ ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟು ರೆಡಿ ಇಲ್ಲ ಮನೆಯಲ್ಲಿ ಅಂತ ಹೇಳಿದ್ರೆ, ನಾವು ಅದ್ರ ಬದಲಾಗಿ 1-2 ಸ್ಪೂನಷ್ಟು ರಾಗಿ ಹಿಟ್ಟನ್ನು ಬಳಸ್ಕೋಬೋದು ಅಥವಾ ಜೋಳದ ಹಿಟ್ಟನ್ನು ಬಳಸ್ಕೋಬೋದು. ಹಾಗೆಯೇ ಇದ್ರ ಜೊತೆಗೆ ಫ್ರೆಶ್ ಆಗಿರುವಂಥ ಪಾಲಕ್ ಸೊಪ್ಪು ತೊಳೆದು ರೆಡಿ ಮಾಡಿ ಇಟ್ಟಿದ್ದೀನಿ. ಇದನ್ನು ಕೂಡ ಒಂದು ಹಿಡಿಯಷ್ಟು ಹಾಕ್ತಾಯಿದ್ದೀನಿ. ಪಾಲಕ್ ಸೊಪ್ಪು ತುಂಬಾ ಒಳ್ಳೆಯದು, ರಿಚ್ ಇನ್ ಐರನ್ ಕಂಟೆಂಟ್ ಅಂತ ಹೇಳ್ಬೋದು. ಕೂದಲಿಗೆ ತುಂಬಾ ಒಳ್ಳೆಯದು, ಹಾಗೆ ಸ್ಕಿನ್ಗೂ ಕೂಡ. ಸೊ ಇದರಲ್ಲಿ ಫೈಬರ್ ಅಂಶ ಹೆಚ್ಚಾಗಿರುತ್ತೆ. ಇದನ್ನು ಒಂದು ಕೈ ಹಿಡಿಯಷ್ಟು ಎಷ್ಟು ಬರುತ್ತೋ ಅಷ್ಟು ಪಾಲಕ್ ಸೊಪ್ಪನ್ನು ಈ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಟ್ಟಿಗೆ ಎಲ್ಲ ರುಬ್ಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಗಟ್ಟಿಗೆ ರುಬ್ಕೊಂಡಿದ್ದೀನಿ. ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ನೀರಾಗೂ ಹಾಕಿಬಿಟ್ರೆ ಇದು ದೋಸೆ ಸರಿಯಾಗಿ ಬರೋದಿಲ್ಲ. ಸೊ ನೋಡಿಕೊಂಡು ನೀವು ಇದನ್ನು ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಸೊ ಇದೆಲ್ಲ ಹಾಕಿ ಒಟ್ಟಿಗೆ ರುಬ್ಕೊಳ್ಳೋಣ. ಈ ಹಿಟ್ಟು ಫರ್ಮೆಂಟೇಷನ್ ಆಗಬೇಕು ಅಂತ ಏನಿಲ್ಲ, ಹೀಗೇ ದಿಢೀರಾಗಿ ರುಬ್ಬಿ ಒಂದು 10 ನಿಮಿಷ ಇಟ್ಟು ಹಾಗೆಯೇ ದೋಸೆಗಳನ್ನು ಹಾಕ್ಕೋಬೋದು. ನೆನೆಸೋವಂಥ ಅವಶ್ಯಕತೆ ಇಲ್ಲ. ಏಕೆಂದರೆ ದೋಸೆ ಹಿಟ್ಟು ಈಗಾಗಲೇ ರುಬ್ಬಿಟ್ಟಿರ್ತೀವಲ್ವ, ಅದು ಉಳಿ ಬಂದಿರುತ್ತೆ, ಫರ್ಮೆಂಟೇಷನ್ ಆಗಿರುತ್ತೆ. ಸೊ ರೆಡಿಯಾಗಿರುವಂಥ ದೋಸೆ ಅಥವಾ ಇಡ್ಲಿ ಹಿಟ್ಟನ್ನು ಹಾಕೋದ್ರಿಂದ ಈ ಹಿಟ್ಟು ಏನು ತಯಾರಿಸ್ಕೊಂಡಿದ್ದೀವಿ ಎಲ್ತಿ ದೋಸೆ ಮಿಕ್ಸ್, ಇದು ಫರ್ಮೆಂಟೇಷನ್ ಆಗಬೇಕು ಅಂತ ಏನಿಲ್ಲ. ಇದೊಂದು 10 ನಿಮಿಷ ಹಾಗೆ ಇಟ್ಬಿಟ್ಟು ದೋಸೆಗಳನ್ನು ಹಾಕ್ಕೊಳ್ಳೋಣ. ಪ್ಯಾನ್ ಚೆನ್ನಾಗಿ ಹೀಟ್ ಆಗಿದೆ. ಇದ್ರ ಮೇಲೆ 1 ಅಥವಾ 2 ಸೌಟ್ನಷ್ಟು ಈ ದೋಸೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ಇದು ತುಂಬ ತೆಳುವಾಗಿ ಹಾಕಬಾರ್ದು ಅಥವಾ ತುಂಬ ಮಂದವಾಗೂ ಹಾಕಬಾರ್ದು. ಮೀಡಿಯಮ್ ಆಗಿ ನೋಡಿಕೊಂಡು ಈ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಆದಷ್ಟು ನಾನ್ ಸ್ಟಿಕ್ ತವಾ ತಗೊಳ್ಳಿ, ಅದ್ರ ಮೇಲೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ಈ ಹಿಟ್ಟು ಎಷ್ಟು ಬೇಕೋ ಅಷ್ಟು ಯಾವಾಗ ಬೇಕೋ ಆವಾಗ ಇನ್ಸ್ಟೆಂಟಾಗಿ ಮಾಡ್ಕೋಬೇಕು. ಅಂದರೆ ಇವಾಗ ಮಾಡಿಟ್ಟಿರುವಂಥ ಹಿಟ್ಟು ರಾತ್ರಿಗೆ ಮಾಡ್ಕೋತೀವಿ, ಇಲ್ಲ ನಾಳೆ ಬೆಳಗ್ಗೆಗೆ ಮಾಡ್ಕೋತೀವಿ ಅಂದರೆ ಇದು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಆವಾಗ ರುಬ್ಬಿ 1-2 ಅವರ್ಸ್ ಒಳಗಡೆ ಖಾಲಿ ಮಾಡಿಬಿಡಬೇಕು. ನಾನೀಗ ರುಬ್ಬಿಟ್ಟಿರುವಂಥ ಹಿಟ್ಟಲ್ಲಿ ಸುಮಾರು 4-5 ದೋಸೆ ಆಗುತ್ತೆ. ನೋಡಿ, ಒಂದು ಲಿಡ್ಡನ್ನು ಕವರ್ ಮಾಡಿ ಸಿಮ್ ಫ್ಲೇಮ್ನಲ್ಲಿ ಈ ದೋಸೆ ಹಿಟ್ಟನ್ನು ಬೇಯಿಸ್ಕೊಳ್ಳೋಣ. ಈಗ ಇದನ್ನು ಫ್ಲಿಪ್ ಮಾಡ್ಕೋತೀನಿ. ನೋಡಿ, ಕಲರ್ ಸೂಪರಾಗಿ ಬಂದಿದೆ ಅಲ್ವಾ? ಹಾಗೆಯೇ ಸಖತ್ ಸಾಫ್ಟ್ ಆಗಿರುತ್ತೆ ದೋಸೆ, ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಹೆಲ್ತಿಯಾದ ಮೆಂತ್ಯ ದೋಸೆ ರೆಡಿಯಾಗಿದೆ. ದೋಸೆ ಜೊತೆಗೆ ಸ್ವಲ್ಪ ಬೇಳೆ ಸಾಂಬಾರನ್ನು ತೊಗೊಂಡಿದ್ದೀನಿ. ಹಾಗೆಯೇ ಪನ್ನೀರ್ ಮಟರ್ ಮಸಾಲ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಚಟ್ನಿ, ಸ್ವಲ್ಪ ಹಸಿ ತರಕಾರಿ ತೊಗೊಂಡಿದ್ದೀನಿ. ನೀವು ಇದ್ರ ಜೊತೆಗೆ ನಿಮ್ಮ ಮನೇಲಿ ಯಾವ ತರಕಾರಿ ಪಲ್ಯ ಅಥವಾ ಸಾಂಬಾರು ರೆಡಿ ಇರುತ್ತೋ ಅದ್ರ ಜೊತೆಗೆ ಸರ್ವ್ ಮಾಡ್ಕೋಬೋದು. ಇಲ್ಲಾಂದರೆ ಬರೀ ಮೊಸರು ಜೊತೆಗೂ ಸರ್ವ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಹೆಲ್ತಿ ದೋಸೆ ನಾವು 2-3 ದೋಸೆ ಆರಾಮಾಗಿ ತಿನ್ಬೋದು. ಸೊ ಫ್ರೆಂಡ್ಸ್, ಐಬ್ರೋಸ್ ಮಾಡಿಸ್ಲಿಕ್ಕೆ ಅಂತ ಬ್ಯೂಟಿ ಪಾರ್ಲರ್ಗೆ ಬಂದಿದ್ದೀನಿ.
ಬ್ಯೂಟಿ ಪಾರ್ಲರ್ನಲ್ಲಿ ನಾನು ಇದೊಂದೇ ಐಬ್ರೋಸ್ ಮಾತ್ರ ಮಾಡಿಸ್ತೀನಿ. ಬಿಟ್ಟರೆ ಬೇರೆ ಏನು ಫೇಶಿಯಲ್ ಆಗಲಿ, ವ್ಯಾಕ್ಸಿಂಗ್, ಹೇರ್ ಕಟಿಂಗ್ ಯಾವುದನ್ನು ಮಾಡಿಸಲ್ಲ. ಐಬ್ರೋಸಿಗೆ ಮಾತ್ರ ನಾನು ಬ್ಯೂಟಿ ಪಾರ್ಲರ್ಗೆ ಬರ್ತೀನಿ. ಯಾಕಂದರೆ ಈ ಥರ ಒಬ್ಬರು ಇಟ್ಕೋಬೇಕು, ಒಬ್ಬರು ಈ ಥರ ಥ್ರೆಡ್ಡಿಂಗ್ ಮಾಡಬೇಕಲ್ವಾ, ಸೆಲ್ಫ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ದರಿಂದ ನಾನು ಓನ್ಲಿ ಫಾರ್ ಐಬ್ರೋಸ್ಗೆ ನಾನು ಬ್ಯೂಟಿ ಪಾರ್ಲರ್ಗೆ ಬರ್ತೀನಿ. ಮಿಕ್ಕಿದ್ದು ಸ್ಕಿನ್ ಟ್ರೀಟ್ಮೆಂಟ್ಗೆ, ಮುಖಕ್ಕೆ ಫೇಶಿಯಲ್ ಆಗಲಿ ಅವೆಲ್ಲ ನಾನು ಮನೆಯಲ್ಲೇ ಮಾಡ್ಕೋತೀನಿ. ಇವಾಗ ಐಬ್ರೋಸ್ ಮಾಡಿಸ್ಲಿಕ್ಕೆ ಅಂತ ಬಂದಿದ್ದೀನಿ. ನಮ್ಮ ಕಾಲೋನಿಲೇ ಇರೋದು ಇವರು, ಹತ್ರನೇ ನಮ್ಮ ರೋಡಲ್ಲೇ ಬರುತ್ತೆ ಪಾರ್ಲರ್. ಸೊ ಇವ್ರ ಹತ್ರನೇ ಬಂದಿದ್ದೀನಿ. ಪ್ರತಿ ಸಲ ಇವ್ರ ಹತ್ರನೇ ಬರೋದು. ಸೊ ಐಬ್ರೋಸ್ ಏನೋ ರೆಡಿ ಆಯಿತು. ಇವಾಗ ಟೂರ್ಗೆ ಹೋಗೋದಕ್ಕೆ ಎಲ್ಲ ಪ್ರತಿಯೊಂದು ಒಂದೊಂದಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಬಟ್ಟೆಗಳೆಲ್ಲ ಚೆನ್ನಾಗಿ ಡ್ರೈ ಆಗಿದೆ. ಸಂಜೆ ಎಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಇವಾಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ನಮ್ಮ 5 ಜನದ್ದು ಪ್ಯಾಕಿಂಗ್ ನಾನೇ ಆದಷ್ಟು ಮಾಡಿಕೊಡ್ತೀನಿ. ಹಾಗೆಯೇ ಫ್ರೂಟ್ಸ್ ಕೂಡ ತರಿಸಿದ್ದೀನಿ. ಕೆಲವು ಮಾತ್ರ ನಮ್ಮ ಹಸ್ಬೆಂಡ್ ಮಾರ್ಕೆಟಿಂದ ತಂದಿದ್ರು. ಇನ್ನು ಕೆಲವು ನಾನು ಸ್ವಿಗ್ಗಿ, ಇನ್ಸ್ಟಾಮಾರ್ಟಿಂದ ಆರ್ಡರ್ ಹಾಕಿ ತರಿಸಿದ್ದೀನಿ. ನೋಡಿ, ಇದು ಕರ್ಬೂಜ ಆ್ಯಪಲ್ ಇದೆ. ನೋಡಿ, ಇದು ರೆಡ್ ಬಾಳೆಹಣ್ಣು ಅಂತೀವಿ. ಇದು ಮಾರ್ಕೆಟಿಂದ ನಮ್ಮ ಹಸ್ಬೆಂಡ್ ತಂದಿದ್ದು. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನನ್ನು ಕೊಡಿ. ಲೈಕ್ ಬಟನ್ ಕೊಡೋದ್ರಿಂದ ಈ ವಿಡಿಯೋ ನಿಮ್ಮ ಪ್ಲೇ ಲಿಸ್ಟ್ನಲ್ಲಿ ಸೇವ್ ಆಗಿಬಿಡುತ್ತೆ. ಸೊ ನೀವು ಯಾವಾಗ ಬೇಕೋ ಆವಾಗ ನೀವು ಈ ವಿಡಿಯೋ ನೋಡಿಕೊಂಡು ಈ ರೆಸಿಪಿನ ಟ್ರೈ ಮಾಡ್ಬೋದು. ಮತ್ತೆ ಭೇಟಿಯಾಗೋಣ ನಮ್ಮ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.